ಫಾರೂಕ್ ಚಿಶ್ತಿ ಬಂದು ಅಜ್ಮೀರ್ನ ಯೂತ್ ನ್ಯಾಷನಲ್ ಕಾಂಗ್ರೆಸ್ನ ಲೀಡರ್ ಆಗಿದ್ದ. ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಪೊಲೀಸ್ ಅವರು ಹುಚ್ಚು ನಾಯಿ ತರ 12 ಜನನ ಅರೆಸ್ಟ್ ಮಾಡ್ತಾರೆ. ಈ ಒಂದು ಫೋಟೋನ ನೀವು ನೋಡಿದೀರಾ ಅಂದ್ರೆ ನಿಮ್ ಕಣ್ಣಲ್ಲಿ ರಕ್ತ ಬರುತ್ತಾ ನೀರ್ ಬರುತ್ತಾ ನೀವೇ ಹೇಳಿ. ಆ ಒಂದು ಹುಡುಗಿನ ಅತ್ಯಾಚಾರ ಆದ್ಮೇಲೂ ಕೂಡ ನಿನ್ ಜೊತೆ ಇನ್ನೊಂದು ಹುಡುಗಿನ ಕರ್ಕೊ ಬರ್ಬೇಕು ಅಂತ ಹೇಳಿ ಆರ್ಡರ್ ಮಾಡ್ತಾರೆ. ಇವಾಗ ಸ್ಟಾರ್ಟ್ ಆಗುವಂತದ್ದು ಇಂಡಿಯಾಸ್ ಬಿಗ್ಗೆಸ್ಟ್ ಸೆಕ್ಸ್ ಸ್ಕ್ಯಾಂಡಲ್ ನ ಒಂದು ಬಿಗಿನಿಂಗು. ಈ ಒಂದು ವಿಡಿಯೋನ ಒಂದು ಎಕ್ಸಾಂಪಲ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಏನಕ್ಕೆ ಅಂದ್ರೆ ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಅಷ್ಟೇ. 9ನೇ ತರಗತಿ ಓದ್ತಿರುವಂತ ನಿಮ್ಮ ಒಂದು ಹೆಣ್ಣು ಮಗು ಶಾಲೆಗೆ ಹೋಗಿರ್ತಾರೆ. ಅಚಾನಕ್ ಆಗಿ ನ್ಯೂಸ್ ಪೇಪರ್ ನಲ್ಲಿ ಒಂದು ವಿಷಯ ಬರುತ್ತೆ. ನಿಮ್ಮ ಹೆಣ್ಣು ಮಗು ಜೊತೆಗೆ ಇನ್ನ 5 ಜನ ಹೆಣ್ಣು ಮಕ್ಕಳ ಒಂದು ಫೋಟೋಸ್ ಎಲ್ಲಾನು ಕೂಡ ವೈರಲ್ ಆಗಿರುತ್ತೆ. ವೈರಲ್ ಆಗಿರುವಂತ ಒಂದು ಫೋಟೋನಲ್ಲಿ ಆ ಒಂದು ಹೆಣ್ಣು ಮಕ್ಕಳು ಮೈ ಮೇಲೆ ಒಂದಿಷ್ಟು ಬಟ್ಟೆ ಹಾಕೊಂಡಿರಲ್ಲ, ಸಂಪೂರ್ಣವಾಗಿ ನಿರ್ವಸ್ತ್ರವಾಗಿರುವಂತ ಒಂದು ಫೋಟೋಸ್ ವೈರಲ್ ಆಗಿರುತ್ತೆ. ಇದರ ಒಂದು ಅರ್ಥ ಏನಪ್ಪಾ ಅಂದ್ರೆ ಎಲ್ಲ ಒಂದು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ಅಂತ. ಈ ಒಂದು ಫೋಟೋನ ನೀವು ನೋಡಿದಿರಾ ಅಂದ್ರೆ ನಿಮ್ ಕಣ್ಣಲ್ಲಿ ರಕ್ತ ಬರುತ್ತಾ ನೀರ್ ಬರುತ್ತಾ ನೀವೇ ಹೇಳಿ. ಇಂಡಿಯಾದಲ್ಲಿ ಯಾರು ಕೂಡ ಹೊರಗಡೆ ಹೇಳ್ಕೊಳಕ್ ಆಗ್ತಿರುವಂತ ಒಂದು ಕೇಸ್ ನ ಇವತ್ತು ಅನ್ಕೋರ್ ಮಾಡೋಣಂತೆ. ನಾನು ಇವಾಗ ಹೇಳುವಂತ ಸ್ಟೋರಿ ನೀವು ಕೇಳಿದಿರಾ ಅಂದ್ರೆ ಮನುಷ್ಯರು ಈ ತರ ಇರ್ತಾರ ಅಂತ ನಿಮ್ಗೆ ಅನುಮಾನ ಬರುತ್ತೆ. ಒಂದೇ ಶಾಲೆನಲ್ಲಿ 250ಕ್ಕಿಂತ ಜಾಸ್ತಿ ಹೆಣ್ಣು ಮಕ್ಕಳನ್ನ ಬಲಾತ್ಕಾರ ಅಂದ್ರೆ ಅತ್ಯಾಚಾರ ಮಾಡಿದ್ದಾರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಡಿಯಾಸ್ ಬಿಗ್ಗೆಸ್ಟ್ ಸೆಕ್ಸ್ ಸ್ಕ್ಯಾಂಡಲ್ ಬಗ್ಗೆ ಎಕ್ಸ್ಪೋಸ್ ಮಾಡ್ತಿದೀವಿ. ವಿಡಿಯೋನ ಕೊನೆವರೆಗೂ ನೋಡಿ. ರಾಜಸ್ಥಾನದಲ್ಲಿ ಒಬ್ಬ ಪೊಲಿಟಿಷಿಯನ್ ಮಗ ಒಂದು ಹುಡುಗಿನ ನೋಡಿ ಇಷ್ಟಪಡ್ತಾನೆ. ಆ ಒಂದು ಹೆಣ್ಣು ಮಗು ನೋಡಕ್ಕೆ ತುಂಬಾ ಸುಂದರವಾಗಿರುತ್ತೆ. ಅವಾಗ ಈ ಒಂದು ಪೊಲಿಟಿಷಿಯನ್ ಏನ್ ಮಾಡ್ತಾನೆ ಅಂದ್ರೆ ಒಂದು ಹೆಣ್ಣು ಮಗುನ ಒಂದು ಮನೆಗೆ ಒಂದು ಲೆಟರ್ ಬರೀತಾನೆ. ನಿಮ್ಮ ಹುಡುಗಿ ನಮ್ಗೆ ಇಷ್ಟ ಆಗಿದ್ದಾರೆ, ನೀವೇ ನನ್ನ ಫೋಟೋ ಕಳ್ಸಿಕೊಟ್ರೆ ಒಂದು ಹೆಣ್ಣು ಮಗುದು ನಾವಿಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳಿ. ಹುಡುಗಿ ಮನೆಯಿಂದ ಹುಡುಗಿ ಫೋಟೋ ಬಂದಿದ ತಕ್ಷಣ ಈ ಒಂದು ಪೊಲಿಟಿಷಿಯನ್ ಮಗ ಏನ್ ಮಾಡ್ತಾನೆ ಅಂದ್ರೆ ಅಜ್ಮೀರ್ ನಲ್ಲಿ ಒಂದು ಫೇಮಸ್ ಫೋಟೋ ಬೂತ್ ಇರುತ್ತೆ. ಆ ಒಂದು ಬೂತ್ ಒಳಗೆ ಹೋಗ್ಬಿಟ್ಟು ಈ ಒಂದು ಫೋಟೋನ ತೋರಿಸ್ತಾನೆ. ಏನಕ್ಕೆ ಅಂದ್ರೆ 1992ರಲ್ಲಿ ಈ ಒಂದು ಹುಡುಗಿ ಬಂದು ಸೋಫಿಯಾ ಸೆಕೆಂಡರಿ ಹೈಸ್ಕೂಲ್ ನಲ್ಲಿ ಓದಿದ್ಯೋ ಇಲ್ವೋ ಅಂತ ತಿಳ್ಕೊಳ್ಳೋಕೋಸ್ಕರ. ನಾವಿವಾಗ ಮಾತಾಡ್ಬೇಕಾಗಿರುವಂತ ಒಂದು ವಿಷಯನೇ ಇದು. 250ಕ್ಕಿಂತ ಜಾಸ್ತಿ ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ಆಗಿತ್ತು, ಅಂದ್ರೆ ಅತ್ಯಾಚಾರ ಆಗಿತ್ತು ನೋಡಿ. ಇದೇ ಸೋಫಿಯಾ ಸೆಕೆಂಡರಿ ಹೈಸ್ಕೂಲ್ ನಲ್ಲಿ ಎಲ್ಲಾ ಹೆಣ್ಣು ಮಕ್ಕಳು ಓದಿದ್ರು. ಇವಾಗ ಈ ಒಂದು ಪೊಲಿಟಿಷಿಯನ್ ಮಗ ಚೆಕ್ ಮಾಡಿಸ್ತಿದ್ದಾನೆ. 1992ರಲ್ಲಿ ಸೋಫಿಯಾ ಸೆಕೆಂಡರಿ ಹೈಸ್ಕೂಲ್ ನಲ್ಲಿ ಈ ಒಂದು ಹೆಣ್ಣು ಮಗು ಓದಿದ್ಯೋ ಇಲ್ವೋ ಅಂತ ಹೇಳಿ. ಒಂದು ವೇಳೆ 1992ರಲ್ಲಿ ಈ ಒಂದು ಹೆಣ್ಣು ಮಗು ಸೋಫಿಯಾ ಸೆಕೆಂಡರಿ ಹೈಸ್ಕೂಲ್ ನಲ್ಲಿ ಓದಿತ್ತು ಅಂದ್ರೆ ಮ್ಯಾರೇಜ್ ನ ಕ್ಯಾನ್ಸಲ್ ಮಾಡ್ಬಿಡೋಣ, ಅಕಸ್ಮಾತ್ ಓದಿಲ್ಲ ಅಂದ್ರೆ ಮ್ಯಾರೇಜ್ ಆಗೋಣ ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡಿರ್ತಾರೆ. ಕೇವಲ ಈ ಒಂದು ಪೊಲಿಟಿಷಿಯನ್ ಮಗ ಒಬ್ನೇ ಅಲ್ಲ, ರಾಜಸ್ಥಾನದಲ್ಲಿ ಯಾವ್ದನ ಒಂದು ಹುಡುಗ ಮದುವೆ ಆಗ್ಬೇಕು ಅಂದ್ರೆ ಫಸ್ಟ್ ಫೋಟೋ ತಗೊಂಡು ಆ ಒಂದು ಬೂತ್ ಹತ್ರ ಹೋಗ್ತಿದ್ರು. ಬೂತ್ ಹತ್ರ ಹೋಗಿ ತೋರಿಸ್ತಿದ್ರು ಈ ಒಂದು ಹುಡುಗಿ ಸೋಫಿಯಾ ಸೆಕೆಂಡರಿ ಹೈಸ್ಕೂಲ್ ನಲ್ಲಿ ಓದಿದ್ಯೋ ಇಲ್ವೋ ಅಂತ ಹೇಳಿ. ಓದಿಲ್ಲ ಅಂದ್ರೆ ಮದುವೆ ಆಗ್ತಿದ್ರು. ನಾವಿವಾಗ ತಿಳ್ಕೊಬೇಕಾಗಿರುವಂತ ಒಂದು ವಿಷಯನೇ ಇದು. ಸೋಫಿಯಾ ಸೆಕೆಂಡರಿ ಹೈಸ್ಕೂಲ್ಗೆ ಮತ್ತೆ ಒಂದು ಫೋಟೋ ಬೂತ್ ಗೆ ಏನ್ ಸಂಬಂಧ ಅಂತ ಹೇಳಿ. 1992 ಅಜ್ಮೇರ್ ರಾಜಸ್ಥಾನ್. ಅಜ್ಮೇರ್ ಬಂದು ಇಂಡಿಯಾನಲ್ಲೇ ಒಂದು ವೆಲ್ ನೋನ್ ಹೋಲಿ ಪ್ಲೇಸಸ್ ಆಗಿದೆ. ಅಜ್ಮೀರ್ ನಲ್ಲಿ ತುಂಬಾ ಪವಿತ್ರವಾಗಿರುವಂತ ಒಂದು ಪ್ರದೇಶಗಳಿದಾವೆ. ಅದೇ ತರನೇ ಅಜ್ಮೇರ್ ನಲ್ಲಿ ಒಂದು ಫೇಮಸ್ ಹೈಸ್ಕೂಲ್ ಇದೆ, ಅದೇ ಸೋಫಿಯಾ ಸೆಕೆಂಡರಿ ಹೈಸ್ಕೂಲ್. ಈ ಒಂದು ಸ್ಕೂಲ್ ನಲ್ಲಿ ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಪಾಠ ಹೇಳ್ಕೊಡ್ತಿದ್ರು, ಕೋ ಎಜುಕೇಶನ್ ಇರ್ಲಿಲ್ಲ. ಯಾವುದೇ ಒಂದು ಹುಡುಗರ್ನ ಈ ಒಂದು ಸ್ಕೂಲ್ ಒಳಗೆ ಬಿಡ್ತಿರ್ಲಿಲ್ಲ. ಸ್ಕೂಲ್ ಆಗೋಗೋ ತನಕ ಹುಡುಗಿರ್ನ ಯಾವುದೇ ಕಾರಣಕ್ಕೂ ಆಚೆ ಕಡೆ ಬಿಡ್ತಿರ್ಲಿಲ್ಲ. ಅದೇ ರೀತಿ ಸ್ಟ್ರಿಕ್ಟ್ ರೂಲ್ಸ್ ಗಳನ್ನ ಫಾಲೋ ಮಾಡ್ತಿದ್ರು. ಆದ್ರೆ 8ನೇ ತರಗತಿ ಓದ್ತಿರುವಂತ ಒಂದು ಹುಡುಗಿಗೆ ಆಚೆ ಕಡೆ ಒಂದು ಹುಡುಗ ಪರಿಚಯ ಆಗ್ತಾನೆ. ಆ ಒಂದು ಹುಡುಗನ ಒಂದು ಹೆಸರು ಬಂದು ಫಾರೂಕ್ ಚಿಶ್ತಿ. ಈ ಒಂದು ಫಾರೂಕ್ ಚಿಶ್ತಿ ಬಂದು ಆ ಒಂದು ಹುಡುಗಿಗಿಂತ ಏಜ್ ನಲ್ಲಿ ತುಂಬಾ ದೊಡ್ಡವನು. ಆದ್ರೂ ಕೂಡ ಇವರಿಬ್ರು ಮಧ್ಯೆ ಪರಿಚಯ ಆಗುತ್ತೆ. ಪರಿಚಯದಿಂದ ನಿಧಾನವಾಗಿ ಪ್ರೀತಿ ಆಗುತ್ತೆ. ಯಾವಾಗ ಒಂದು ಫಾರೂಕ್ ಚಿಶ್ತಿಗೆ ಒಂದು ಹುಡುಗಿ ಮೇಲೆ ಜಾಸ್ತಿ ನಂಬಿಕೆ ಬರುತ್ತೋ, ಯಾವಾಗ ಇವರಿಬ್ರು ಮಧ್ಯೆ ನಂಬಿಕೆ ಜಾಸ್ತಿ ಆಗುತ್ತೋ, ಅವಾಗ ಫಾರೂಕ್ ಚಿಶ್ತಿ ಅವನ ಒಂದು ಫಾರ್ಮ್ ಹೌಸ್ ಗೆ ಒಂದು ಹುಡುಗಿನ ಕರೀತಾನೆ. ಯಾವಾಗ ಫಾರ್ಮ್ ಹೌಸ್ ಗೆ ಕರೀತಾನೋ ಈ ಒಂದು ಫಾರೂಕ್ ಚಿಶ್ತಿ ಬಂದು ಸೆಕ್ಸ್ ಗೋಸ್ಕರ ರಿಕ್ವೆಸ್ಟ್ ಮಾಡ್ತಾನೆ ಒಂದು ಹುಡುಗಿ ಹತ್ರ. ಇವರಿಬ್ರು ಮಧ್ಯ ಫೈನಲ್ ಆಗಿ ಸೆಕ್ಸ್ ಕೂಡ ನಡೆಯುತ್ತೆ. ಆಗಿನ ಒಂದು ಟೈಮ್ ನಲ್ಲಿ ಮ್ಯಾರೇಜ್ ಗಿಂತ ಮುಂಚೆನೆ ಸೆಕ್ಸ್ ಅಂದ್ರೆ ಒಂಥರ ನೋಡ್ತಿದ್ರು. ಆಗಿನ ಒಂದು ಟೈಮ್ ನಲ್ಲಿ ಒಂದು ಪ್ರಾಪರ್ ಎಜುಕೇಶನ್ ಇರ್ಲಿಲ್ಲ, ಕಾಂಡಮ್ ಯೂಸ್ ಮಾಡಬೇಕು, ಬರ್ತ್ ಕಂಟ್ರೋಲ್ ಅನ್ನುವಂಥದ್ದು ಇರ್ಲಿಲ್ಲ. ಆಗಿನ ಒಂದು ಟೈಮ್ ನಲ್ಲಿ ಎಜುಕೇಶನ್ ಸಿಸ್ಟಮ್ ಅಷ್ಟೊಂದೇನು ಚೆನ್ನಾಗಿರ್ಲಿಲ್ಲ. ಅದಕ್ಕೆ ತುಂಬಾ ಜನ ಪೇರೆಂಟ್ಸ್ ಬಂದು ಭಯ ಪಡೋರು ಅವರ ಒಂದು ಹೆಣ್ಣು ಮಕ್ಕಳನ್ನ ಆಚೆ ಕಡೆ ಕಳ್ಸೋಕೋಸ್ಕರ. ಯಾವಾಗ ಈ ಒಂದು ಫಾರೂಕ್ ಚಿಶ್ತಿ ಸೆಕ್ಸ್ ನಡೆಯುವಂತ ಒಂದು ಟೈಮ್ ನಲ್ಲಿ ಒಂದು ಫೋಟೋನ ತೆಗಿತಾನೆ ಒಂದು ಹುಡುಗಿದು. ಫೋಟೋ ತೆಗೆದಿದ ತಕ್ಷಣ ಒಂದು ಹುಡುಗಿಗೆ ಬ್ಲಾಕ್ ಮೇಲ್ ಮಾಡಕ್ಕೆ ಶುರು ಮಾಡ್ತಾನೆ. ನಾಳೆಯಿಂದ ನೀನು ನನ್ನ ಒಂದು ಫಾರ್ಮ್ ಹೌಸ್ ಗೆ ಬರ್ತಾನೆ ಇರಬೇಕು, ಯಾರಿಗೂ ಗೊತ್ತಾಗ್ದಿಲ್ದಂಗೆನೆ ಫಾರ್ಮ್ ಹೌಸ್ ಗೆ ಇನ್ನೊಂದು ಹುಡುಗಿನ ನೀನೇ ಕರ್ಕೊ ಬರ್ಬೇಕು ಅಂತ ಹೇಳಿ ಆರ್ಡರ್ ಮಾಡ್ತಾನೆ. ಒಂದು ವೇಳೆ ನಿನ್ ಜೊತೆ ಹುಡುಗಿನ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಿನ್ನ ಒಂದು ಫೋಟೋನ ನಿನ್ನ ಒಂದು ಫ್ರೆಂಡ್ಸ್ ಗೆ, ಫ್ಯಾಮಿಲಿ ಮೆಂಬರ್ಸ್ ಗೆ, ಆಚೆ ಕಡೆ ಎಲ್ಲರಿಗೂ ಕೂಡ ಹಂಚ್ ಬಿಡ್ತೀನಿ ಅಂತ ಹೇಳ್ತಾನೆ. ಇವಾಗ ಸ್ಟಾರ್ಟ್ ಆಗುವಂತದ್ದು ಇಂಡಿಯಾಸ್ ಬಿಗ್ಗೆಸ್ಟ್ ಸೆಕ್ಸ್ ಸ್ಕ್ಯಾಂಡಲ್ ನ ಒಂದು ಬಿಗಿನಿಂಗು. ಈ ಒಂದು ಸೆಕ್ಸ್ ಸ್ಕ್ಯಾಂಡಲ್ ನ ನೀವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಇದರಿಂದ ಇರುವಂತ ಒಂದು ವ್ಯಕ್ತಿರ್ನ ನೀವು ತಿಳ್ಕೊಬೇಕಾಗತ್ತೆ. ಮೊದಲನೇದಾಗಿ ಫಾರೂಕ್ ಚಿಶ್ತಿ ಬಂದು ಅಜ್ಮೀರ್ ನ ಯೂತ್ ನ್ಯಾಷನಲ್ ಕಾಂಗ್ರೆಸ್ ನ ಲೀಡರ್ ಆಗಿದ್ದ. ಇವನ್ ಜೊತೆಗೆ ಇನ್ನ ಇಬ್ರಿದ್ರು, ನಫೀಸ್ ಚಿಶ್ತಿ, ಅನ್ವರ್ ಚಿಶ್ತಿ. ಇವರಿಬ್ರು ಕೂಡ ಯೂತ್ ನ್ಯಾಷನಲ್ ಕಾಂಗ್ರೆಸ್ ಗೆ ವೈಸ್ ಪ್ರೆಸಿಡೆಂಟ್ ಆಗಿದ್ರು. ಫಾರೂಕ್ ಚಿಶ್ತಿನ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನೋಡ್ಕೊಳ್ಳೋದಾದ್ರೆ ಕಂಪ್ಲೀಟ್ ಆಗಿ ಗ್ಯಾಂಗ್ ರೇಪ್ ಗಳು, ವೈಲೆನ್ಸ್, ಡ್ರಗ್ ಅಂಡ್ ಮಾಫಿಯಾ,
ಅಜ್ಮೀರ್ ನಲ್ಲಿ ಇರುವಂತ ಎಲ್ಲ ಪ್ರಜೆಗಳಿಗೆ ಒಂದು ಫಾರೂಕ್ ಚಿಸ್ಟಿನ ಒಂದು ಫ್ಯಾಮಿಲಿ ನೋಡ್ಕೊಂಡ್ರೆ ನಡುಕ್ತಿದ್ರು, ಅಂದ್ರೆ ಭಯ ಪಡ್ತಿದ್ರು. ಈ ಒಂದು ಭಯ ಮುಂದುವರಿಬೇಕು ಅಂತ ಹೇಳಿ ಫಾರೂಕ್ ಚಿಸ್ಟಿನ ಅಜ್ಮೀರ್ ಯೂತ್ ನ್ಯಾಷನಲ್ ಕಾಂಗ್ರೆಸ್ಗೆ ಲೀಡರ್ ಮಾಡ್ತಾರೆ. ನಾನು ಅವಾಗಲೇ 3 ಜನ ಅಂತ ಹೇಳಿದೆ ನೋಡಿ. ಈ ಒಂದು 3 ಜನ ಸೇರ್ಕೊಂಡು ಸೋಫಿಯಾ ಸೆಕೆಂಡರಿ ಹೈಸ್ಕೂಲ್ ನ ಫಸ್ಟ್ ಟಾರ್ಗೆಟ್ ಮಾಡ್ತಾರೆ. ಸೋಫಿಯಾ ಸೆಕೆಂಡರಿ ಹೈಸ್ಕೂಲ್ ನಲ್ಲಿ ಕೇವಲ ಹೆಣ್ಣು ಮಕ್ಕಳು ಮಾತ್ರ ಓದ್ತಾರೆ ಅಂತ ಹೇಳಿ ಈ ಒಂದು 3 ಜನಕ್ಕೆ ಗೊತ್ತಿತ್ತು. ಮೊದಲನೇ ಸತಿ ಆ ಒಂದು ಸ್ಕೂಲ್ ನಲ್ಲಿ 8ನೇ ಕ್ಲಾಸ್ ಹುಡುಗಿನ ಟಾರ್ಗೆಟ್ ಮಾಡ್ತಾರೆ. 8ನೇ ಕ್ಲಾಸ್ ಹುಡುಗಿನ ಟಾರ್ಗೆಟ್ ಮಾಡಿ ಲವ್ ಅಂತ ಹೇಳಿ ನಾಟಕ ಆಡಿ ಫಾರ್ಮ್ ಹೌಸ್ ಗೆ ಕರೆಸಿ ರೇಪ್ ಮಾಡ್ತಾರೆ. ಆ ಒಂದು ಹುಡುಗಿನ ಅತ್ಯಾಚಾರ ಮಾಡಿ ಆದ್ಮೇಲೂ ಕೂಡ ನಿನ್ ಜೊತೆ ಇನ್ನೊಂದು ಹುಡುಗಿನ ಕರ್ಕೊ ಬರ್ಬೇಕು ಅಂತ ಹೇಳಿ ಆರ್ಡರ್ ಮಾಡ್ತಾರೆ. ಇನ್ನೊಂದು ಹುಡುಗಿನ ಕರ್ಕೊಂಡ್ ಬಂದಿದ್ರೆ ಆ ಒಂದು ಹುಡುಗಿನೂ ಕೂಡ ಬ್ಲಾಕ್ ಮೇಲ್ ಮಾಡಿ ಇನ್ನೊಂದು ಹುಡುಗಿನ ಕರ್ಕೋಬಾ ಅಂತ ಹೇಳ್ತಾರೆ. ಸುಮಾರಾಗಿ 250ಕ್ಕಿಂತ ಜಾಸ್ತಿ ಹೆಣ್ಣು ಮಕ್ಕಳನ್ನ ಇವರು ಅತ್ಯಾಚಾರ ಮಾಡಿದ್ದಾರೆ. ಈ ಒಂದು ಹುಡುಗಿರೂ ಕೂಡ ನಮ್ಗೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಆಚೆ ಕಡೆ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ. ಹೇಳ್ಕೊಂಡ್ರೆ ನಮ್ಮ ಒಂದು ಮರ್ಯಾದೆನೆ ಹೋಗುತ್ತೆ ಅಂತ ಹೇಳಿ ಸೂಸೈಡ್ ಮಾಡ್ಕೊಳಕ್ಕೆ ಶುರು ಮಾಡ್ತಿದ್ರು. ಒಂದೇ ಸತಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡೋದು, ಯಾರಿಗಾನೆ ಹೇಳ್ಕೊಳ್ಳೋದಾದ್ರೆ ಪಕ್ಕದಲ್ಲಿರೋರು ಯಾರು, ಫಾರೂಕ್ ಚಿಸ್ಟಿ. ಇವನೊಬ್ಬ ಪೊಲಿಟಿಕಲ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋನು. ಇವನೊಬ್ಬ ಪವರ್ಫುಲ್ ಲೀಡರ್ ಆಗಿರ್ತಾನೆ. ಇವನ್ ಮಧ್ಯೆ ನಾವು ಹೋಗಕ್ ಆಗಲ್ಲ. ಇವನ್ ಮಧ್ಯೆ ಯಾರನ್ನ ಆರೋಪ ಮಾಡಿದ್ದಾರೆ ಅಂದ್ರೆ ಅಲ್ಲೇ ಸಾಯಿಸ್ಬಿಡ್ತಿದ್ದ. ಈ ಒಂದು ಅಡ್ವಾಂಟೇಜ್ ನ ಯೂಸ್ ಮಾಡ್ಕೊಂಡು ಒಂದೇ ಹುಡುಗಿನ ಮಲ್ಟಿಪಲ್ ಟೈಮ್ಸ್ ಒಂದು ಫಾರ್ಮ್ ಹೌಸ್ ಗೆ ಕರೆಯೋದು, ಒಂದೇ ಒಂದು ಹುಡುಗಿನ ಮಲ್ಟಿಪಲ್ ಟೈಮ್ಸ್ ರೇಪ್ ಮಾಡುವಂತದ್ದು. ಈ ಒಂದು ಬಾಧೆನ ಯಾರಿಗೂ ಕೂಡ ಹೇಳ್ಕೊಳಕ್ ಆಗ್ದಿರಾ ಅವರೊಳಗೆ ಇಟ್ಕೊಂಡು ಒಬ್ಬೊಬ್ಬರೇ ಆತ್ಮಹತ್ಯೆ ಮಾಡ್ಕೊಳಕ್ ಶುರು ಮಾಡ್ತಾರೆ. ಯಾವಾಗ ಈ ಒಂದು ಸೂಸೈಡ್ ಸಂಖ್ಯೆ ಅಜ್ಮೀರ್ ನಲ್ಲಿ ಜಾಸ್ತಿ ಆಗುತ್ತೋ ಜನಗಳಿಗೆಲ್ಲಾನು ಕೂಡ ಡೌಟ್ ಬರಕ್ಕೆ ಶುರುವಾಗುತ್ತೆ. ಬರೀ ಹೆಣ್ಣು ಮಕ್ಕಳು ಮಾತ್ರನೇ ಸೂಸೈಡ್ ಏನಕ್ಕೆ ಮಾಡ್ಕೊಂತಿದ್ದಾರೆ, ಅದು ಸೋಫಿಯಾ ಸೆಕೆಂಡರಿ ಹೈಸ್ಕೂಲ್ ನಲ್ಲಿ ಓದಿರೋ ಹೆಣ್ಣು ಮಕ್ಕಳು ಮಾತ್ರನೇ ಸೂಸೈಡ್ ಮಾಡ್ಕೊಂತಿದ್ರು. ಯಾವಾಗ ಈ ಒಂದು ಸೂಸೈಡ್ ಸಂಖ್ಯೆ ಜಾಸ್ತಿ ಆಗ್ತಿರುತ್ತೋ ಅದೇ ತರನೇ ಈ ಒಂದು ಫಾರೂಕ್ ಚಿಸ್ಟಿನ ಒಂದು ಬಯಕೆನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಕೇವಲ ಈ ಒಂದು 3 ಜನ ಮಾತ್ರ ಅಲ್ಲ, ಒಂದು ಹುಡುಗಿನ ಮಲ್ಟಿಪಲ್ ಟೈಮ್ಸ್ ಫಾರ್ಮ್ ಹೌಸ್ ಗೆ ಕರೀತಿದ್ದು, ಆ ಒಂದು ಹುಡುಗಿರ್ನ ಅತ್ಯಾಚಾರ ಮಾಡ್ತಿದ್ದು. ಫಾರೂಕ್ ಚಿಸ್ಟಿ ಕೆಳಗೆ ಕೆಲಸ ಮಾಡ್ತಿರುವಂತ ಒಂದು ವ್ಯಕ್ತಿರು, ಅವ್ರ ಕೆಳಗೆ ಕೆಲಸ ಮಾಡ್ತಿರುವಂತ ಒಂದು ಪೊಲಿಟಿಕಲ್ ಲೀಡರ್ಸ್ ಎಲ್ಲರನ್ನು ಕೂಡ ಅತ್ಯಾಚಾರ ಮಾಡಕ್ಕೆ ಶುರು ಮಾಡ್ತಾರೆ. ಫಾರೂಕ್ ಚಿಸ್ಟಿ ಕೆಳಗೆ ಕೆಲಸ ಮಾಡ್ತಿರುವಂತ ಒಂದು ಹುಡುಗ ಏನ್ ಮಾಡ್ತಾನೆ ಅಂದ್ರೆ ಅತ್ಯಾಚಾರ ಮಾಡಿ ಆ ಒಂದು ಹುಡುಗಿನ ಒಂದು ಫೋಟೋನ ಕ್ಲಿಕ್ ಮಾಡಿ ಫೋಟೋ ಬೂತ್ ಗೆ ಕಳಿಸ್ತಾನೆ, ಫೋಟೋನ ಡೆವಲಪ್ ಮಾಡೋಕೋಸ್ಕರ. ಆಗಿನ ಒಂದು ಟೈಮ್ ನಲ್ಲಿ ಒಂದು ಫೋಟೋನ ತೆಗ್ದಿದ್ದಾರೆ ಅಂದ್ರೆ ಒಂದು ರೀಲ್ ತರ ಬರೋದು. ಆ ಒಂದು ರೀಲ್ ನ ಫೋಟೋ ಬೂತ್ ಗೆ ತಗೊಂಡೋಗಿ ಫೋಟೋನ ಡೆವಲಪ್ ಮಾಡಿಸ್ಬೇಕಾಗಿತ್ತು. ಡೆವಲಪ್ ಆಗಿರುವಂತ ಒಂದು ಹುಡುಗಿ ಫೋಟೋನ ತಗೊಂಡೋಗ್ಬಿಟ್ಟು ಇನ್ನೊಬ್ಬ ಫ್ರೆಂಡ್ ಗೆ ತೋರಿಸುವಂತದ್ದು, ಅವನು ಇನ್ನೊಬ್ಬ ಫ್ರೆಂಡ್ ಗೆ ತೋರಿಸುವಂತದ್ದು, ಕಂಪ್ಲೀಟ್ ಆಗಿ ಅಜ್ಮೇರ್ ಪೂರ್ತಿ ಒಂದು ಫೋಟೋ ಸ್ಪ್ರೆಡ್ ಆಗ್ಬಿಡುತ್ತೆ. ಈ ಒಂದು ಫೋಟೋ ಎಲ್ಲಾ ಕಡೆ ಸರ್ಕ್ಯುಲೇಟ್ ಆದ್ಮೇಲೆ ಪೇರೆಂಟ್ಸ್ ಕೈಲೂ ಕೂಡ ಈ ಒಂದು ಫೋಟೋ ಸಿಕ್ಬಿಡುತ್ತೆ. ಅವಾಗ ಪೇರೆಂಟ್ಸ್ ಎಲ್ಲರಿಗೂ ಕೂಡ ಒಂದು ಭಯ ಶುರುವಾಗುತ್ತೆ, ಮತ್ತೆ ಅನುಮಾನ ಕೂಡ ಬರುತ್ತೆ, ಏನಕ್ಕೆ ನಮ್ಮ ಒಂದು ಮಕ್ಕಳು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಸೂಸೈಡ್ ಮಾಡ್ಕೊಂತಿದ್ದಾರೆ, ಇವಾಗ್ಲೂ ಕೂಡ ಅತ್ಯಾಚಾರ ಆಗ್ತಿದೆ ಅಂತ ಹೇಳಿ ಕ್ಲಿಯಾರಿಟಿ ಬಂದ್ಬಿಡುತ್ತೆ. ನಿಮ್ಗೊಂದು ಡೌಟ್ ಬಂದಿರಬಹುದು, ಇಷ್ಟೊಂದು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದ್ರು ಕೂಡ ಪೊಲೀಸ್ ಅವ್ರು ಏನ್ ಮಾಡಕ್ ಆಗ್ತಿರಲ್ವಾ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಯಾರನ್ನ ಕಂಪ್ಲೇಂಟ್ ಕೊಟ್ರೆ ಅಲ್ವಾ ಪೊಲೀಸ್ ಅವ್ರಿಗೆ ಗೊತ್ತಾಗೋದು. ಯಾರು ಕೂಡ ಪೊಲೀಸ್ ಸ್ಟೇಷನ್ ಮೆಟ್ಲೆ ಹತ್ತಿರ್ಲಿಲ್ಲ. ಏನಕ್ಕೆ ಅಂದ್ರೆ ಪಕ್ಕದಲ್ಲಿರುವಂತದ್ದು ಫಾರೂಕ್ ಚಿಸ್ಟಿ. ಫಾರೂಕ್ ಚಿಸ್ಟಿ ಬಂದು ಒಬ್ಬ ಪವರ್ಫುಲ್ ಲೀಡರ್ ಆಗಿರ್ತಾನೆ. ಅವನ ಹತ್ರ ನನ್ನ ಪೊಲೀಸು ಕೇಸು ಅಂತ ಹೋದ್ರೆ ಅಲ್ಲೇ ಸಾಯಿಸಾಕ್ಬಿಡ್ತಿದ್ದ. ಅತ್ಯಾಚಾರ ಒಳಗೊಂಡಿರುವಂತ 250 ಹೆಣ್ಣು ಮಕ್ಕಳು ಹಿಂದೂಸು, ಅತ್ಯಾಚಾರ ಮಾಡಿರುವಂತವನು ಮುಸ್ಲಿಂ. ಒಂದು ವೇಳೆ ಕೇಸ್ ಫೈಲ್ ಆಯ್ತು ಅಂದ್ರೆ ಅಜ್ಮೀರ್ ಪೂರ್ತಿ ಹಿಂದೂ ಮುಸ್ಲಿಂ ಗಲಾಟೆ ನಡೆಯುತ್ತೆ. ಹಿಂದೂ ಮುಸ್ಲಿಂ ಮಧ್ಯ ಬಿರುಕಾಗ್ಬಿಟ್ಟು ಇಬ್ರು ಕೂಡ ಹೊಡ್ಕೊಳಕ್ ಶುರು ಮಾಡ್ತಾರೆ. ಇದೊಂದೇ ರೀಸನ್ ಇಂದ ಯಾರು ಕೂಡ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡಕ್ ಹೋಗ್ತಿರ್ಲಿಲ್ಲ. ಈ ಒಂದು ಫೋಟೋ ಅಜ್ಮೇರ್ ಪೂರ್ತಿ ಸರ್ಕ್ಯುಲೇಟ್ ಆಗಿತ್ತು ನೋಡಿ. ನಾರ್ಮಲ್ ಪರ್ಸನ್ ಕೂಡ ಒಂದು ಫೋಟೋನ ಇಟ್ಕೊಂಡು ರಿಪೋರ್ಟರ್ ಇಂದ ತಗೊಂಡು ಪೊಲೀಸ್ ಅವರೆಲ್ಲಾನು ಕೂಡ ಒಂದು ಹುಡುಗಿನ ಬ್ಲಾಕ್ ಮೇಲ್ ಮಾಡಕ್ಕೆ ಶುರು ಮಾಡ್ತಿದ್ರು. ಸೊ ಫೈನಲ್ ಆಗಿ ನವಜ್ಯೋತಿಗೆ ಸಂಬಂಧಪಟ್ಟಿರುವಂತ ಒಬ್ಬ ರಿಪೋರ್ಟರ್ ಬಂದು ಆ ಒಂದು ಅತ್ಯಾಚಾರ ಮಾಡಿರುವಂತ ಒಂದು ಫಾರೂಕ್ ಚಿಸ್ಟಿ ಅವ್ರ ಕೆಳಗಡೆ ಯಾರೆಲ್ಲ ಮಾಡಿದ್ರು ನೋಡಿ ಆ ಒಂದು ಫೋಟೋಸ್ ನ ಈ ಒಂದು ನ್ಯೂಸ್ ಪೇಪರ್ ನಲ್ಲಿ ಪ್ರಿಂಟ್ ಮಾಡ್ಬಿಡ್ತಾರೆ. ಯಾವಾಗ ಈ ಒಂದು ನ್ಯೂಸ್ ಪೇಪರ್ ನಲ್ಲಿ ನ್ಯೂಸ್ ಬರುತ್ತೋ ಬೆಳಗ್ಗೆನೆ ಅಜ್ಮೀರ್ ಕಂಪ್ಲೀಟ್ ಆಗಿ ಲಾಕ್ ಡೌನ್ ಆಗ್ಬಿಡುತ್ತೆ. ಹಿಂದೂಸ್ ಮತ್ತೆ ಮುಸ್ಲಿಂ ಬಂದು ಬೇರೆ ಆಗಿ ಇಬ್ರು ಕೂಡ ಹೊಡ್ಕೊಳಕ್ ಶುರು ಮಾಡ್ತಾರೆ. ಈ ಒಂದು ನ್ಯೂಸ್ ನ ನ್ಯೂಸ್ ಪೇಪರ್ ನಲ್ಲಿ ಪ್ರಿಂಟ್ ಮಾಡಿರೋ ಒಂದು ಹೆಸರು ಬಂದು ಮದನ್ ಸಿಂಗ್. ಮದನ್ ಸಿಂಗ್ ಏಜ್ ಬಂದು 32 ಇಯರ್ಸ್ ಆಗಿರುತ್ತೆ. ಯಾವಾಗ ಈ ಒಂದು ಮದನ್ ಸಿಂಗ್ ನ್ಯೂಸ್ ಪೇಪರ್ ನಲ್ಲಿ ಇವರ ಒಂದು ಫೋಟೋಸ್ ನ ಪ್ರಿಂಟ್ ಮಾಡ್ತಾನೋ ಫಾರೂಕ್ ಚಿಸ್ಟಿ ಫ್ಯಾಮಿಲಿ ಕಡೆಯಿಂದ ವಾರ್ನಿಂಗ್ ಬರಕ್ಕೆ ಶುರುವಾಗುತ್ತೆ. ಈ ಒಂದು ನ್ಯೂಸ್ ನ ಪ್ರಿಂಟ್ ಮಾಡಿ 2 ದಿವಸ ಆದ್ಮೇಲೆ ಮದನ್ ಸಿಂಗ್ ಮನೆಗೆ ಹೋಗ್ತಿರ್ತಾನೆ. ರೋಡ್ ನಲ್ಲಿ ಮಾರುತಿ ವ್ಯಾನ್ ಅರ್ಧ ಗಂಟೆಯಿಂದ ಫಾಲೋ ಮಾಡ್ತಿರೋದು ಮದನ್ ಸಿಂಗ್ ಗೆ ಗೊತ್ತಾಗುತ್ತೆ. ಮಾರುತಿ ವ್ಯಾನ್ ಇಂದ ಒಬ್ಬ ವ್ಯಕ್ತಿ ಬಂದು ಕೈನ ಆಚೆ ಕಡೆ ಇಡ್ತಾನೆ. ಗನ್ ತಗೊಂಡು ಮದನ್ ಸಿಂಗ್ ಗೆ ಶೂಟ್ ಮಾಡ್ತಾನೆ. ಶೂಟ್ ಮಾಡಿರುವಂತ ಒಂದು ಬುಲೆಟ್ ಮದನ್ ಸಿಂಗ್ ನ ಒಂದು ರೈಟ್ ಲೆಗ್ ಗೆ ಬೀಳುತ್ತೆ. ಮದನ್ ಸಿಂಗ್ ಅವನನ್ನ ಕಾಪಾಡ್ಕೊಳ್ಳೋಕೋಸ್ಕರ ಪಕ್ಕದಲ್ಲಿರುವಂತ ಒಂದು ನದಿಗೆ ಬೀಳ್ತಾನೆ. ಈ ಒಂದು ಗನ್ ಫೈರ್ ಗೆ ಮದನ್ ಸಿಂಗ್ ಜೋರಾಗಿ ಕಿರ್ಚ್ಕೊಂತ ನೋಡಿ. ಅದರಿಂದ ಜನಗಳೆಲ್ಲಾನು ಕೂಡ ಏನಾಯ್ತು ಅಂತ ಹೇಳಿ ಮದನ್ ಸಿಂಗ್ ಹತ್ರಕ್ಕೆ ಬರ್ತಾರೆ. ಜನಗಳೆಲ್ಲ ಬಂದಿದ ತಕ್ಷಣ ಮದನ್ ಸಿಂಗ್ ಗೆ ಸಾಯಿಸಬೇಕು ಅಂತ ಬಂದಿರ್ತಾರೆ ನೋಡಿ, ಅವರೆಲ್ಲಾನು ಕೂಡ ಓಡೋಗ್ಬಿಡ್ತಾರೆ. ಇದೆಲ್ಲ ಆದ್ಮೇಲೆ ಜನಗಳು ಮದನ್ ಸಿಂಗ್ ನ ಆಸ್ಪತ್ರೆಗೆ ಸೇರಿಸ್ತಾರೆ. ಗೊತ್ತಿಲ್ದಿರುವಂತ 3 ಜನ ಆಸ್ಪತ್ರೆಗೆ ಬಂದು ನಾವು ಮದನ್ ಸಿಂಗ್ ಫ್ರೆಂಡು ಅಂತ ಹೇಳಿ ಮದನ್ ಸಿಂಗ್ ನ ಆಸ್ಪತ್ರೆ ಬೆಡ್ ಮೇಲೆ ಗನ್ ತಗೊಂಡು ಸಾಯಿಸ್ತಾರೆ. ಸೊ ಇದು ಅತ್ಯಾಚಾರ ಆಗಿರುವಂತ 250 ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಹೋರಾಡಿರುವಂತ ಮದನ್
ಕುಲ್ವಂತ್ ಸಿಂಗಿಗೆ ಬಂದಿರುವಂತ ಗತಿ. ಮೇನ್ ಥಿಂಗ್ ಇಲ್ಲಿ ಏನು ಅಂದ್ರೆ 250 ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ತಾ ಅಂತ ಹೇಳಿ. 250 ಹೆಣ್ಣು ಮಕ್ಕಳಲ್ಲಿ 32 ಹೆಣ್ಣು ಮಕ್ಕಳು ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಮೆಟ್ಲತ್ರ ಬರ್ತಾರೆ. ಕೇವಲ ಈ ಒಂದು ಫಾರೂಕ್ ಚಿಶ್ತಿ ಮಾತ್ರನೇ ಒಂದು 250 ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿಲ್ಲ. ಫಾರೂಕ್ ಚಿಶ್ತಿ ಕೆಳಗೆ ಕೆಲಸ ಮಾಡ್ತಿರುವಂತ ಪೊಲಿಟಿಕಲ್ ಲೀಡರ್ಸ್ ಆಗಿರ್ಬೋದು, ಎಲ್ಲರನ್ನು ಕೂಡ ಅತ್ಯಾಚಾರ ಮಾಡಿದ್ದಾರೆ. ಪೊಲಿಟಿಕಲ್ ಮಕ್ಕಳು ಮತ್ತೆ ಫ್ರೆಂಡ್ಸ್ ಏನ್ ಮಾಡ್ತಾರೆ ಅಂದ್ರೆ 250 ಹೆಣ್ಣು ಮಕ್ಕಳ ಒಂದು ಫ್ಯಾಮಿಲಿಗೆ ಫೋನ್ ಮಾಡಿ ವಾರ್ನಿಂಗ್ ಮಾಡ್ತಾರೆ. 250 ಹೆಣ್ಣು ಮಕ್ಕಳಲ್ಲಿ ಕೇವಲ 32 ಹೆಣ್ಣು ಮಕ್ಕಳು ಮಾತ್ರ ಧೈರ್ಯ ಮಾಡಿ ಬರ್ತಾರೆ ಮುಂದಕ್ಕೆ. ಆದ್ರೆ 32 ಹೆಣ್ಣು ಮಕ್ಕಳಲ್ಲಿ ಕೇವಲ ಇಬ್ರು ಮಾತ್ರನೇ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ಧೈರ್ಯ ಮಾಡ್ತಾರೆ. ಕಂಪ್ಲೇಂಟ್ ಕೊಟ್ಟು ನವಜ್ಯೋತಿ ಪೇಪರ್ ನಲ್ಲಿ ಅವ್ರ ಫೋಟೋ ಪ್ರಿಂಟ್ ಆಗಿತ್ತು ನೋಡಿ, ಇವರೇ ನಮ್ಮನ್ನ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ಸ್ಪಷ್ಟವಾಗಿ ಪೊಲೀಸ್ ಅವ್ರಿಗೆ ಹೇಳ್ತಾರೆ. ಕಂಪ್ಲೇಂಟ್ ಕೊಟ್ಟ ಆದ್ಮೇಲೆ ಪೊಲೀಸ್ ಅವರು ಅರೆಸ್ಟ್ ಮಾಡಕ್ಕೆ ಶುರು ಮಾಡ್ತಾರೆ. ಬರೋಬ್ಬರಿ 12 ಜನನ ತಕ್ಷಣ ಅರೆಸ್ಟ್ ಮಾಡ್ತಾರೆ. ಅವ್ರ ಜೊತೆಗೆ ಇನ್ನ 8 ಜನ ಇದ್ರು. 8 ಜನ ಅಜ್ಮೇರ್ ಬಿಟ್ಟು ಹೊಟ್ಟೋಗ್ತಾರೆ. ಆದ್ರೆ ಇವಾಗ ತನಕನೂ ಕೂಡ ಆ ಒಂದು 8 ಜನ ಎಲ್ಲಿದ್ದಾರೆ ಅಂತಾನೂ ಕೂಡ ಗೊತ್ತಿಲ್ಲ. ಇವಾಗ 2023 ಕಂಪ್ಲೀಟ್ ಆಗ್ತಾ ಬಂದಿದೆ. ಇವಾಗ ತನಕನೂ ಕೂಡ ಒಬ್ಬ ನನ್ನ ಮಗನೂ ಸಿಗ್ಲಿಲ್ಲ. ಈ ಒಂದು ಕೇಸ್ ಬಂದು ಬರೋಬ್ಬರಿ 6 ವರ್ಷ ನಡೆದಿದೆ ಕೋರ್ಟ್ ನಲ್ಲಿ. ಈ ಒಂದು 6 ವರ್ಷದ ಒಳಗಡೆ ಎಷ್ಟೋ ಹೆಣ್ಣು ಮಕ್ಕಳು ಬಂದು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ರು ಅವಾಗ್ಲೇ. ಮತ್ತೆ 250 ಹೆಣ್ಣು ಮಕ್ಕಳಲ್ಲಿ ತುಂಬಾ ಜನ ಹೆಣ್ಣು ಮಕ್ಕಳು ಅಜ್ಮೀರ್ ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ. ಅದ್ರ ಜೊತೆಗೆ ತುಂಬಾ ಜನ ಕ್ರಿಮಿನಲ್ಸ್ ಅಜ್ಮೀರ್ ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ. ಫೈನಲ್ ಆಗಿ 1998 ನಲ್ಲಿ ಕೋರ್ಟ್ ಒಂದು ಜಡ್ಜ್ಮೆಂಟ್ ನ ಕೊಡುತ್ತೆ. ಈ ಒಂದು ಕೇಸ್ ನಲ್ಲಿ ಯಾರ್ಯಾರು ಇದ್ದಾರೋ ಅವ್ರು ಎಲ್ಲರಿಗೂ ಕೂಡ ಅಂದ್ರೆ ಫಾರೂಕ್ ಚಿಶ್ತಿ ಆಗಿರ್ಬೋದು, ಅವ್ರ ಕೆಳಗಡೆ 12 ಜನ ಸಿಕ್ಕಿದ್ರು ನೋಡಿ. 12 ಜನಕ್ಕೂ ಕೂಡ ಜೀವಾವಧಿ ಶಿಕ್ಷೆ ಕೊಡುತ್ತೆ ಕೋರ್ಟ್. ನಾವ್ ಇಷ್ಟನ ಸಮಾಧಾನ ಪಡ್ಬೋದು, ಅವ್ನ್ ಸಾಯೋ ತನಕ ಜೈಲ್ ನಲ್ಲಿ ಕೊಳಿತ ಬಿದ್ದಿರ್ಲಿ ಅಂತ ಹೇಳಿ. ಆದ್ರೆ ಕೋರ್ಟ್ ಬಂದು ಸ್ವಲ್ಪ ದಿನ ಆದ್ಮೇಲೆ ಇನ್ನೊಂದು ತೀರ್ಪನ್ನ ಕೊಡುತ್ತೆ. ಆದ್ರೆ 1993 ಫಾರೂಕ್ ಚಿಶ್ತಿನ ಲಾಯರ್ ಬಂದು ಫಾರೂಕ್ ಚಿಶ್ತಿಗೆ ಮೆಂಟಲ್ ಇಲ್ನೆಸ್ ಇದೆ ಅಂತ ಹೇಳಿ ಕೋರ್ಟ್ ನಲ್ಲಿ ಹೇಳ್ತಾನೆ. ಇದಕ್ಕೆ ಬೇಕಾಗಿರುವ ಒಂದು ಪೇಪರ್ಸ್ ಎಲ್ಲಾನು ಕೂಡ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಯಾವಾಗ ಕೋರ್ಟ್ ಇದನ್ನ ನಂಬುತ್ತೋ ಫಾರೂಕ್ ಚಿಶ್ತಿಗೆ ಬೇಲ್ ಸಿಗತ್ತೆ, ಅವನ್ ಆಚೆ ಕಡೆ ಬರ್ತಾನೆ. ಕೇವಲ ಫಾರೂಕ್ ಚಿಶ್ತಿ ಮಾತ್ರ ಆಚೆ ಕಡೆ ಬಂದ. ಅವನ್ ಜೊತೆ ಇನ್ನ ಇಬ್ರಿದ್ರು ನೋಡಿ, ಅನ್ವರ್ ಚಿಶ್ತಿ ಮತ್ತೆ ನಫೀಸ್ ಚಿಶ್ತಿ. ಅವನ್ನ ಪೊಲೀಸ್ ಅವರು ಅರೆಸ್ಟ್ ಮಾಡಕ್ ಹೋಗ್ತಿರ್ಲಿಲ್ಲ. ಸೊ ಫೈನಲ್ ಆಗಿ 2007 ಫಾರೂಕ್ ಚಿಶ್ತಿನೇ ಅಪರಾಧಿ ಅಂತ ಹೇಳಿ ಮತ್ತೆ ಕೋರ್ಟ್ ಜೀವಾವಧಿ ಶಿಕ್ಷೆ ಕೊಡ್ತಾರೆ. ಸೊ ಹೋಗ್ಲಿ ಬಿಡು, ಮತ್ತೆ ನಮ್ಗೆ ನ್ಯಾಯ ಸಿಕ್ತು ಅಂತ ಹೇಳಿ ಎಲ್ಲರೂ ಕೂಡ ಸುಮ್ನಾದ್ರೆ 2013 ನಮ್ಮ ಒಂದು ಜಸ್ಟಿಸ್ ಸಿಸ್ಟಮ್ ಇನ್ನೊಂದು ಸ್ಟೇಟ್ಮೆಂಟ್ ನ ಕೊಡುತ್ತೆ. ಏನದು ಸ್ಟೇಟ್ಮೆಂಟ್ ಅಂದ್ರೆ ಡೈರೆಕ್ಟ್ ಆರ್ಟಿಕಲ್ ನ ತೋರಿಸಿದೀನಿ ನೋಡಿ ನಿಮ್ಗೆ. ಫಾರೂಕ್ ಚಿಶ್ತಿ ಬಂದು ಇಷ್ಟು ವರ್ಷ ಜೈಲ್ ಶಿಕ್ಷೆನ ಅನುಭವಿಸಿದಾನೆ, ಅವನು ಇವಾಗ ಒಳ್ಳೆಯವನಾಗಿದ್ದಾನೆ, ಅವನನ್ನ ನಾವು ಆಚೆ ಕಡೆ ಬಿಡ್ತಿದೀವಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ನ ಕೊಡುತ್ತೆ. ಇವಾಗ ಪ್ರೆಸೆಂಟ್ ಅಲ್ಲೂ ಕೂಡ ಒಂದು ಫಾರೂಕ್ ಚಿಶ್ತಿ ಬಂದು ಅಜ್ಮೀರ್ ನಲ್ಲಿ ಹ್ಯಾಪಿ ಲೈಫ್ ನ ಲೀಡ್ ಮಾಡ್ತಿದ್ದಾನೆ. ಅಷ್ಟೇ ಅಲ್ಲ, ಅಜ್ಮೀರ್ ನಲ್ಲಿ ದೊಡ್ಡ ಒಂದು ದರ್ಗಾ ಇದೆ ನೋಡಿ, ಅದಕ್ಕೆ ಕೇರ್ ಟೇಕರ್ ಆಗಿ ಅಪಾಯಿಂಟ್ ಮಾಡ್ಕೊಂತಾರೆ. ದರ್ಗಾಗೆ ಬಂದಿರುವಂತ ಪ್ರತಿಯೊಬ್ಬ ಮನುಷ್ಯನು ಕೂಡ ಫಾರೂಕ್ ಚಿಶ್ತಿನ ಒಂದು ಕೈ ಮೇಲೆ ಮುತ್ಕೊಟ್ಟು ಒಳಗಡೆ ಹೋಗ್ತಾರೆ. ಈ ಒಂದು ಸ್ಟೋರಿನ ಕೇಳಾದ್ಮೇಲೆ ನನಗನ್ಸಿದ್ ಏನಪ್ಪಾ ಅಂದ್ರೆ, ಪವರ್ ಇದ್ರೆ ಈ ಒಂದು ಇಂಡಿಯಾದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅಂತ ಹೇಳಿ. ನಾನ್ ಸ್ಟಡಿ ಮಾಡಿರುವಂತ ಪ್ರತಿ ಒಂದು ಕೇಸಲ್ಲೂ ಕೂಡ ಫೈನಲ್ ಆಗಿ ಅಪರಾಧಿಗೆ ಶಿಕ್ಷೆ ಆಗುತ್ತೆ. ಆದ್ರೆ ಇವನ್ಗೆ ಶಿಕ್ಷೆ ಆದ್ರೂ ಕೂಡ ಆಚೆ ಕಡೆ ಬಿಟ್ಟಿದ್ದಾರೆ. ಆಚೆ ಕಡೆ ಬಿಟ್ಟಾದ್ಮೇಲೆ ಹ್ಯಾಪಿಯಾಗಿ ಲೈಫ್ ನ ಲೀಡ್ ಮಾಡ್ತಿದ್ದಾನೆ. ಸೊ ವಿಚಿತ್ರ ಅಲ್ವಾ? ಈ ಒಂದು ಕೇಸ್ ಸ್ಟಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಧನ್ಯವಾದ.